ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತಾರೆ. ಆದ್ರೆ ವಯಸ್ಸಾಗ್ತಿದ್ದಂತೆ ಹೆತ್ತವಳನ್ನೇ ಬೀದಿಗೆ ತಳ್ತಾರೆ. 6 ಜನ ಮಕ್ಕಳಿದ್ರೂ ಅನಾಥವಾಗಿದ್ದ ತಾಯಿ ಅನಾಥೆಯಾಗಿಯೇ ಪ್ರಾಣ ಬಿಟ್ಟಿದ್ದಾಳೆ. ಯಾವಾಗ ಹೆತ್ತವಳು ಸಾವನ್ನಪ್ಪಿದ್ಲೋ ಮಕ್ಕಳ ಹೈ ಡ್ರಾಮಾ ಶುರುವಾಗಿದೆ. ಬದುಕಿದ್ದಾಗ ತುತ್ತು ಅನ್ನ ಹಾಕಿರ್ಲಿಲ್ಲ ಪಾಪಿ ಮಕ್ಕಳು. 6 ಜನ ಮಕ್ಕಳಿದ್ರೂ ಅನಾಥವಾಗಿ ಸತ್ತಳು ಹೆತ್ತವಳು. ಮುಕ್ಕೋಟಿ ದೇವರು ತಾಯಿ ಪಾದದಲ್ಲಿ ಇರ್ತಾರೆ ಅಂತಾರೆ. ಹೀಗಾಗಿಯೇ ಹೆತ್ತವಳಿಗಿಂತ ಈ ಜಗತ್ತಲ್ಲಿ ಮಿಗಿಲಾಗಿದ್ದಿಲ್ಲ ಅನ್ನೋದು. ಕರುಳ ಕುಡಿಗಾಗಿ ತನ್ನ ಜೀವವನ್ನೇ ಪಣಕ್ಕಿಡೋಳು ತಾಯಿ ಮಾತ್ರ. ಯಾರು ಹೆತ್ತವರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾರೋ ಅಂಥವ್ರನ್ನ ಆ ಭಗವಂತನೇ ತಲೆ ಕಾಯ್ತಾನೆ. ಆದ್ರೆ ಈಗೀಗ ತಾಯಿ ಮಕ್ಕಳು ಅನ್ನೋ ಸಂಬಂಧಕ್ಕೆ ಬೆಲೆಯೇ ಇಲ್ಲ ಬಿಡಿ. ರೆಕ್ಕೆ ಪುಕ್ಕ ಬಲಿತ ಮೇಲೆ ಹೆಂಡತಿ ಮಕ್ಕಳು ಆಗ್ತಿದ್ದಂತೆ ತಂದೆ ತಾಯಿಗಳು ವೇಸ್ಟ್ ಬಾಡಿಗಳಾಗ್ತಾರೆ. ಈ ತಾಯಿಯ ವಿಷಯದಲ್ಲೂ ಆಗಿದ್ದೂ ಇದೆ. 6 ಜನ ಮಕ್ಕಳಿದ್ರೂ ಒಬ್ಬರೇ ಒಬ್ರು ತುತ್ತು ಅನ್ನ ಹಾಕಿರ್ಲಿಲ್ಲ. ಹೆತ್ತವಳನ್ನ ಕೊನೆಗಾಲದಲ್ಲಿ ಸಾಕೋದಕ್ಕೆ ಆಗಲ್ಲ ಅಂತ ಬೀದಿಗೆ ಬಿಟ್ಟಿದ್ರು. ವೃದ್ಧಾಶ್ರಮದಲ್ಲಿದ್ದ ಹಿರಿಯ ಜೀವ ಮಕ್ಕಳ ನೆನಪಲ್ಲೇ ನರಳಿ ನರಳಿ ಪ್ರಾಣ ಬಿಟ್ಟಿದೆ. ಯಾವಾಗ ಹೆತ್ತವಳು ಸಾವನ್ನಪ್ಪಿದ್ಲು ಅನ್ನೋದು ಗೊತ್ತಾಯ್ತೋ ಮಕ್ಕಳ ಹೈ ಡ್ರಾಮಾ ಶುರುವಾಗಿದೆ. ಒಂದು ತುತ್ತು ಅನ್ನ ಹಾಕದವರು ಮೃತದೇಹಕ್ಕಾಗಿ ಬಡಿದಾಡಿಕೊಂಡಿದ್ದಾರೆ. ಇವರನ್ನೆಲ್ಲ ನೋಡಿದ್ರೆ ನಿಜಕ್ಕೂ ಮನುಷ್ಯತ್ವ ಅನ್ನೋದು ಜೀವಂತವಾಗಿದ್ಯಾ ಅನ್ನಿಸ್ತಿದೆ. ಯಾಕಂದ್ರೆ ಹೆತ್ತವಳು ಬದುಕಿದ್ದಾಗ ಕಣ್ಬಿಟ್ಟು ನೋಡದವರು ಸಾವಿನ ಸುದ್ದಿ ಕೇಳ್ತಿದ್ದಂತೆ ಹೇಗೆ ಓಡಿ ಬಂದಿದ್ದಾರೆ ನೋಡಿ. ಈ ಹಿರಿ ಜೀವದ ಹೆಸರು ಪಾರ್ವತಮ್ಮ ಅಂತ. ಹಾಸನ ತಾಲೂಕಿನ ಕವಳಿಕೆರೆ ಗ್ರಾಮದವರು. ಈ ತಾಯಿಗೆ ಒಟ್ಟು 6 ಜನ ಮಕ್ಕಳು, 3 ಗಂಡು 3 ಹೆಣ್ಣು. ತಾಯಿಗೆ ವಯಸ್ಸಾಗ್ತಾ ಇದ್ದಂತೆ ಹೆತ್ತವಳು ಯಾರಿಗೂ ಬೇಡವಾಗಿದ್ಲು. ನೋಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಬೀದಿಗೆ ತಳ್ಳಿದ್ರು. ಹೀಗಾಗಿ ದಿಕ್ಕು ಕಾಣದಂತಾದ ಜೀವ ಚನ್ನಪಟ್ಟಣದ ಮಾತೃಭೂಮಿ ವೃದ್ಧಾಶ್ರಮ ಸೇರ್ಕೊಂಡಿತ್ತು. ಕಳೆದೊಂದು ತಿಂಗಳಿನಿಂದ ಇಲ್ಲೇ ಒಂದು ತುತ್ತು ಅನ್ನ ತಿಂತಾ ಇದ್ರು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಹಿರಿ ಜೀವ ಇವತ್ತು ಇಹಲೋಕ ತ್ಯಜಿಸಿದೆ. ಯಾವಾಗ ತಾಯಿ ಸತ್ತೋದ್ಲು ಅನ್ನೋದು ಗೊತ್ತಾಯ್ತೋ ಎಲ್ಲರೂ ಓಡೋಡಿ ಬಂದಿದ್ದಾರೆ. ಮೃತದೇಹ ನಮಗೆ ಬೇಕು ಅಂತ ಕಿತ್ತಾಟ ಶುರು ಮಾಡಿದ್ದಾರೆ. ತಾಯಿ ಹೆಸರಲ್ಲಿರುವಂತಹ ಆಸ್ತಿಗೋ ಅಥವಾ ಹೆತ್ತವಳ ಬ್ಯಾಂಕ್ ಅಕೌಂಟ್ನಲ್ಲಿ ಇದ್ದ ಹಣಕ್ಕೋ ಗೊತ್ತಿಲ್ಲ. ಇದ್ದಾಗ ಕಣ್ಣೆತ್ತಿ ನೋಡದವರು ಈಗ ಓಡೋಡಿ ಬಂದಿದ್ದಾರೆ. 3 ಜನ ಹೆಣ್ಮಕ್ಳು 3 ಜನ ಗಂಡು ಮಕ್ಕಳಿದ್ರು. ಯಾರು ನೋಡ್ಕೋದಿಲ್ವಂತೆ. ಹೆಣ್ಮಕ್ಳೇ ನೋಡ್ಕೋದ್ರಂತೆ. 12 ವರ್ಷದಿಂದ. ಇವತ್ತು ಕಾರಣಾಂತರದಿಂದ ಮರಣ ಹೊಂದಿತ್ತು. ಬಾಡಿ ತಗೊಂಡೋಗೋ ಸಂದರ್ಭದಲ್ಲಿ ಅಜ್ಜಿದು ಬ್ಯಾಂಕಲ್ಲಿ ದುಡ್ಡು ಇರ್ಬೋದು, ಮೋಸ್ಟ್ಲಿ ಒಡವೆ ಇರ್ಬೋದು ಅನ್ನೋ ಕಾಣುತ್ತೆ. ಆಸ್ತಿ ಇರ್ಬೋದು. ಡೆತ್ ಸರ್ಟಿಫಿಕೇಟು ಆಧಾರ್ ಕಾರ್ಡ್ಗೆಗೋಸ್ಕರ ಜಗಳ ಆಡಿದ್ರು. ಇವರ ಹೈ ಡ್ರಾಮಾ ನೋಡಿದ ಜನರೇ ಕಂಗಾಲಾಗಿ ಹೋಗಿದ್ರು. ಯಾವಾಗ ವೃದ್ಧಾಶ್ರಮದ ಮಾಲೀಕರು ಸಿಡಿದೆದ್ರೋ ಎಲ್ರೂ ಸೈಲೆಂಟ್ ಆಗಿದ್ದಾರೆ. ನಿಮಗ್ಯಾರಿಗೂ ಮೃತದೇಹ ಕೊಡಲ್ಲ, ನಾವೇ ಅಂತ್ಯ ಸಂಸ್ಕಾರ ಮಾಡ್ತೇವೆ ಅಂತ ಬಿಸಿ ಮುಟ್ಟಿಸ್ತಿದ್ದಂತೆ ಮೆತ್ತಗಾಗಿದ್ದಾರೆ. ಕೊನೆಗೆ ಎಲ್ಲರೂ ಸೇರ್ಕೊಂಡು ಮೃತದೇಹ ತೆಗೆದುಕೊಂಡು ಹೋಗಿದ್ದಾರೆ. ಆಸ್ತಿಗೋಸ್ಕರ ಅದಕ್ಕೋಸ್ಕರ ಕೊನೆಯ ಗಳಿಗೆಯಲ್ಲಿ ತಂದು ಬಿಡ್ತಾರೆ. ಸತ್ತಾದ ನಂತರ ಆಸ್ತಿಗೋಸ್ಕರ ಓಡಾಡ್ತಾರೆ. ಇದ್ದಾಗ ಮೂಲೆಯಲ್ಲಿ ಕೂರಿಸಿ ಒಂದು ತುತ್ತ ಅನ್ನ ಹಾಕಲ್ಲ ಅಂತ ತಾಯಿ ತಂದೆನೇ ದೇವರು ಅಂತ ತಿಳ್ಕೊಳ್ಳೋ ಸಂದರ್ಭದಲ್ಲಿ ವಸುದೇವ ಕುಟುಂಬ ನಶಿಸಿ ಹೋಗ್ತಾ ಇದೆ. ಹೊಂದಾಣಿಕೆ ಕೊರತೆಯಿಂದ ಈ ಥರ ಆಗ್ತಾ ಇದೆ. ಒಟ್ನಲ್ಲಿ ಹೆತ್ತವಳ ಕೊನೆ ಕಾಲದಲ್ಲಿ ಒಂದೊತ್ತು ಊಟವನ್ನೂ ಹಾಕದ ಮಕ್ಕಳು ಸತ್ತ ಮೇಲೆ ಓಡೋಡಿ ಬಂದಿದ್ದು ಮಾತ್ರ ನಿಜಕ್ಕೂ ದುರಂತ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.